ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು SRS ಡಿಲಿಷಿಯಸ್ ಕುಕಿಂಗ್ ಚಾನಲ್. ಇವತ್ತು ನಾವು ಧಾಬಾ ಸ್ಟೈಲ್ ಪನ್ನೀರ್ ಕೋರ್ಮಾ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ. ಈಗ ಪನ್ನೀರ್ ಫ್ರೈ ಮಾಡೋಕ್ಕೆ ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ಆಯಿಲ್ ಹಾಕೋಣ. ಈಗ ಎಣ್ಣೆ ಬಿಸಿ ಆದ ನಂತರ ಪನ್ನೀರ್ ಕ್ಯೂಬ್ಸ್ನ ಹಾಕೋಣ. ಈಗ ಇದರಲ್ಲಿ ಸ್ವಲ್ಪನೇ ಉಪ್ಪು ಹಾಕೋಣ, ಚಿಟಿಕೆಯಷ್ಟು ಅರಿಶಿಣ ಪುಡಿ, ಸ್ವಲ್ಪ ಖಾರ. ಈಗ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ ಇದನ್ನು. ಈಗ ಮಸಾಲೆ ರೆಡಿ ಮಾಡೋದಕ್ಕೆ ಎಣ್ಣೆನ ಹಾಕೋಣ, 1 ಟೇಬಲ್ ಸ್ಪೂನ್. ಈಗ 5 ಮೆಣಸಿನಕಾಯಿ ಪಾತ್ರೆಯಲ್ಲಿ 5 ಮೆಣಸಿನಕಾಯಿ, 2 ಈರುಳ್ಳಿ ಮತ್ತು 2 ಟೊಮೆಟೊನ ಫ್ರೈ ಮಾಡ್ಕೋಣ. ಈಗ ಇದನ್ನು ಕೆಂಪು ಆಗೋವರೆಗೂ ಫ್ರೈ ಮಾಡೋಣ 10 ನಿಮಿಷ ಕಾಲ. ನೋಡಿ, ಇಷ್ಟು ಫ್ರೈ ಇದ್ರೆ ಸಾಕು. ಇದನ್ನು 10 ನಿಮಿಷ ಕಾಲ ತಣ್ಣಗಾಗ್ಲಿ ಬಿಡೋಣ. ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ನೋಡಿ, ಇಷ್ಟಾದರೆ ಸಾಕು. ಮತ್ತೆ ಈಗ ಅದೇ ಕಡಾಯಿಯಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ಕಾದಿರೋ ಎಣ್ಣೆಲಿ ಚಕ್ಕೆ ಲವಂಗನ ಹಾಕೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ರುಬ್ಬಿರುವಂತ ಪೇಸ್ಟ್ನ ಹಾಕೋಣ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಪನ್ನೀರ್ ಮಸಾಲಾನ ಹಾಕೋಣ. ಗರಂ ಮಸಾಲ ಪೌಡರ್, ಕೊರಿಯಾಂಡರ್ ಪೌಡರ್. ಈಗ ಇದನ್ನು ಫ್ರೈ ಮಾಡೋಣ. ಇದನ್ನು ಚೆನ್ನಾಗಿ 15 ನಿಮಿಷ ಕಾಲ ಕುದಿಯಲು ಬಿಡೋಣ. ಈಗ ಇದೆಲ್ಲ ಸ್ವಲ್ಪನೇ ನೀರು ಹಾಕೋಣ, ಚೂರೇ ಚೂರು. ಇದನ್ನು ಕೂಡ ಕುದಿಯಲು ಬಿಡೋಣ. ಈಗ ನೋಡಿ, ಈ ರೀತಿ ಬಬಲ್ಸ್ ಬರಬೇಕು. ನೋಡಿ, ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪುಡಿಯನ್ನು ಹಾಕೋಣ. ಸ್ವಲ್ಪನೇ ಮೊಸರು. ಇದನ್ನು ಕೂಡ ಫ್ರೈ ಮಾಡೋಣ. ಇದನ್ನು ಕೂಡ ಕುದಿಯಲು ಬಿಡೋಣ. ಈಗ 5 ನಿಮಿಷ ಕಾಲ. ಈಗ ಇಷ್ಟು ಬಬಲ್ಸ್ ಬಂದಿಲ್ಲ. ಈಗ ಪನ್ನೀರ್ ಕ್ಯೂಬ್ಸ್ನ ಹಾಕೋಣ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೋಡಿ, ಈಗ ಧಾಬಾ ಸ್ಟೈಲ್ ಪನ್ನೀರ್ ಕೋರ್ಮಾ ರೆಡಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡೋಣ. ಧಾಬಾ ಸ್ಟೈಲ್ ಪನ್ನೀರ್ ಕೋರ್ಮಾ ರೆಡಿಯಾಗಿದೆ. ವಾವ್, ನೋಡ್ತಿದ್ರೆ ಘಮ ಘಮ ಅನಿಸುತ್ತೆ, ಬಾಯಲ್ಲಿ ನೀರು ಉರಿತಿವೆ. ನೀವು ಕೂಡ ಪನ್ನೀರ್ ಕೋರ್ಮಾನ ಟ್ರೈ ಮಾಡಿ, ಮತ್ತು ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.